ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿನದ ವಿಧಾನಸಭೆ ಕಲಾಪ ಆರಂಭ. ಪ್ರಶ್ನೋತ್ತರ ಕಲಾಪಕ್ಕೆ ಸ್ಪೀಕರ್ ಅವಕಾಶ. ಸಣ್ಣ ನೀರಾವರಿಗೆ ಸಂಬಂಧಿಸಿದಂತೆ ಆರಗ ಪ್ರಶ್ನೆ. ಕಾಮಗಾರಿಯ ಹಳೆಯ ಬಾಕಿ ಬಿಡುಗಡೆ ಮಾಡಿ ನೀರಾವರಿ ಯೋಜನೆಗಳನ್ನ ಕಾರ್ಯಗತಗೊಳಿಸಿ. ನಮ್ಮ ಮಲೆನಾಡು ಭಾಗಕ್ಕೆ ಅನ್ಯಾಯ ಮಾಡಬೇಡಿ. ಬಿಜೆಪಿ ಶಾಸಕ ಆರ್ಗ ಜ್ಞಾನೇಂದ್ರ ಸದನದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರ್ಗ ಪ್ರಶ್ನೆಗೆ ಸಚಿವ ಬೋಸರಾಜು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿ ನೀಡ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತ ಆಗಿದೆ. ಜೋರು ಧ್ವನಿಯಲ್ಲೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಆರಗ ನೋಡಿ, ಆರ್ಗ ಜ್ಞಾನೇಂದ್ರ ಅವರು ಪ್ರಶ್ನೆಯನ್ನ ಮಾಡಿರುವಂಥದ್ದು. ಮಲೆನಾಡು ಭಾಗಕ್ಕೆ ನೀರಾವರಿ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ, ದಯವಿಟ್ಟು ಆ ಅನ್ಯಾಯವನ್ನು ಮಾಡಬೇಡಿ ಅಂತ ಪ್ರಶ್ನಿಸಿದ್ದಾರೆ. ಸಣ್ಣ ನೀರಾವರಿ ಸಂಬಂಧಿಸಿದಂತೆ ಈ ಪ್ರಶ್ನೆಯನ್ನ ಮಾಡಿರೋದು. ಕಾಮಗಾರಿಗ ಹಳೆಯ ಬಾಕಿ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾನು 734ನೇ ಪ್ರಶ್ನೆಯನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೆ ನಾನು ಕೇಳ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಒಟ್ಟು ನಿಗದಿಪಡಿಸಿದ ಹಣದಲ್ಲಿ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಅಂತೇಳಿ ಹೇಳಿ ಕೇಳಿದ್ದೀನಿ. ಇದನ್ನು ಓದಿ ನೋಡುವಾಗ ಭಾಳ ಡಿಫ್ರೆನ್ಸನ್ನು ಕಾಣ್ತಾ ಇದೆ. ನಮ್ಮಂಥ ಮಲೆನಾಡಿನ ತಾಲೂಕಿಗೆ ಡ್ಯಾಮ್ಗಳನ್ನು ಕಟ್ಟಿ ಬಯಲುಸೀಮೆಗೆ ನೀರಾವರಿ ಮಾಡಲಿಕ್ಕಾಗಿ ನಮ್ಮನ್ನು ಮುಳುಗಿಸಿರ್ತಕ್ಕಂಥದ್ದೇ ಜಾಸ್ತಿ, ತಮಗೂ ಕೂಡ ಗೊತ್ತಿದೆ. ಆದರೆ ಸಣ್ಣ ನೀರಾವರಿ ನಮಗೆ ಜೀವಾಳ. ನಮ್ಮ ಕೆರೆಗಳು, ನಮ್ಮ ಪಿಕಪ್ಗಳು, ನಮ್ಮ ಸಣ್ಣ ಸಣ್ಣ ಏತ ನೀರಾವರಿ ಯೋಜನೆಗಳು ಇದರಲ್ಲಿ ಆಗಬೇಕಾಗಿದೆ. ಆದರೆ ನಮಗೆ ಅತ್ಯಂತ ಕನಿಷ್ಠ ಪ್ರಮಾಣದ ಅನುದಾನವನ್ನು ಇವರು ಹಂಚಿಕೆ ಮಾಡಿದ್ದಾರೆ. ಖಂಡಿತವಾಗೂ ಅನ್ಯಾಯ ಆಗ್ತದೆ ನಮ್ಮಂಥ ತಾಲೂಕುಗಳಿಗೆ. ಮತ್ತು ನೋಡಿ, 23ನೇ ಇಸ್ವಿನಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿ, ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿ ತೂದೂರು ಏತ ನೀರಾವರಿ ಅಂತೇಳಿ ಹೇಳಿ, ಅದನ್ನು 22-23ನೇ ಸಾಲಿನಲ್ಲಿ ಮಂಜೂರಾಗಿದೆ. ಸದರಿ ಕಾಮಗಾರಿಗಳ ಪರಿಷ್ಕೃತ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ತಾಂತ್ರಿಕ ಶಕ್ಯತೆ ಹಾಗೂ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳಲು ಕ್ರಮವಹಿಸಲಾಗುವುದು. 22-23ನೇ ಸಾಲಿನಲ್ಲಿ ಮಂಜೂರಾಗಿರ್ತಕ್ಕಂಥ ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿಗೆ ಪುನಃ ಪರಿಷ್ಕೃತ ಅಂದಾಜನ್ನು ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ನಿಮ್ಮ ಇಲಾಖೆಗೆ? ಮತ್ತು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಈ ರೀತಿಯ ಉತ್ತರವನ್ನು ನೀವು ಹೇಗೆ ಕೊಡ್ತೀರಿ ಅಂತ ನನಗೆ ಗೊತ್ತಾಗಲ್ಲ. ಸದನದಲ್ಲಿ ಇಷ್ಟೊಂದು ಕೋಟಿಗಟ್ಟಲೆ ಹಣ ಬಂದಿದೆ, ಇದು ಒಂದಕ್ಕೆ ಅನುದಾನದ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ನಾನೀಗ ಹೇಗೆ ಒಪ್ಪೋದು? ಆದ್ದರಿಂದ ದಯವಿಟ್ಟು ತಾವಿಕ್ಕೆ ಉತ್ತರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. 736ನೇ